ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ಅತ್ತೆಮ್ಮನ ಪಳಾರ ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಕೇಶವರೆಡ್ಡಿ ಹಂದ್ರಹಾಳ ಅವರು ಬರೆದಿರ್ತಕ್ಕಂತಹ ಈ ಒಂದು ಕಥಾಭಾಗ. ಇಲ್ಲಿ ಕಥಾಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಈ ಒಂದು ಕಥಾ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ಬೋದು, ಈ ಪ್ರಶ್ನೆ ನಿಮಗೆ 10 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ನೋಡಿ, ಪ್ರಶ್ನೆ ಈ ರೀತಿ ಇರುತ್ತೆ. ಇವತ್ತಿನ ತರಗತಿ ನಿಮಗೆ 10 ಅಂಕಗಳಿಗೆ ತುಂಬಾ ಉಪಯುಕ್ತ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿರ್ತೀನಿ. ನೋಡಿ, ಪ್ರಶ್ನೆ ಹೀಗಿದೆ: ಅತ್ತೆಮ್ಮನ ಉಪವಾಸ ಮತ್ತು ಪಳಾರದ ದಿನಚರಿ ಹೇಗಿತ್ತು ಅಥವಾ ಹೇಗಿರುತ್ತಿತ್ತು ವಿವರಿಸಿ ಅಂತ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ಇವತ್ತಿನ ತರಗತಿಯಲ್ಲಿ ಯಾವ್ಯಾವುದನ್ನ ನಾನು ಈ ವಿವರಣೆಯನ್ನ ಕೊಡ್ತೀನೋ ಅದೆಲ್ಲವೂ ಕೂಡ ಉತ್ತರವಾಗಿರ್ತದೆ. ನೋಡಿ, ಅತ್ತೆಮ್ಮನ ಉಪವಾಸದ ದಿನಚರಿ ಹೇಗೆ ಪ್ರಾರಂಭ ಆಗ್ತಾ ಇತ್ತು, ಹೇಗೆ ಅಂತ ನಾವು ಗಮನಿಸೋದಾದ್ರೆ, ನೋಡಿ, ಮೊದಲಿಗೆ ಇಲ್ಲಿ ಲೇಖಕರ ತಂದೆ ಪ್ರತಿದಿನ ಇಲ್ಲಿ ಇಂದಿನ ಸಂಜೆಯಲ್ಲಿಯೇ ಅವ್ರಿಗೇನ್ ಮಾಡ್ತಾ ಇರಪ್ಪ ಅಂದ್ರೆ, ಮಧುಗಿರಿಗೆ ಹೋಗಿ ಲೇಖಕರ ತಂದೆ ಅತ್ತೆಮ್ಮನ ಇಲ್ಲಿ ಉಪವಾಸದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನ ತರ್ತಕ್ಕಂಥದ್ದು. ಮಧುಗಿರಿಗೆ ಹೋಗಿ ಅವರು 1 kg ಅವಲಕ್ಕಿ, 2 ಚುಪ್ಪು ಬಾಳೆಹಣ್ಣುಗಳನ್ನ ತರ್ತಿದ್ರು. ಹಾಗೇನೆ ಅತ್ತೆಮ್ಮ ಬೇಗನೆ ಎದ್ದು ನೀರು ಇದ್ದುಕೊಂಡು ಅಂದ್ರೆ ಸ್ನಾನವನ್ನ ಮಾಡಿ ಪೂಜೆಗೆ ಮೊದಲೇ ಫಳಹಾರವನ್ನ ಮಾಡುತ್ತಿದ್ದರು. ಪೂಜೆಗೆ ಮೊದಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳಗ್ಗೆನೆ ಎದ್ದು ಫಳಹಾರವನ್ನ ಇಲ್ಲಿ ತಯಾರಿ ಮಾಡ್ತಾ ಇದ್ರು. ಹಾಗೇನೆ ಕೆಜಿ ಪೂರ ಅವಲಕ್ಕಿಯನ್ನ ತಂದಿರ್ತಕ್ಕಂತಹ ಏನು 1 kg ಅವಲಕ್ಕಿಯನ್ನ ತಂದಿದ್ರು. ಆ ಅವಲಕ್ಕಿಗೆ ಪೂರ ಏನಂದ್ರೆ ಪೂರ್ತಿ ಅವಲಕ್ಕಿಯನ್ನ ನೆನೆಸಿ ಅದಕ್ಕೆ ಬೆಲ್ಲವನ್ನ ಹಾಕಿ, ಹಾಗೆ ತೆಂಗಿನಕಾಯಿ ತುರಿಯನ್ನ ಹಾಕಿ, ಏಲಕ್ಕಿ ಪುಡಿಯನ್ನ ಹಾಕಿ ಅದನ್ನೆಲ್ಲ ಮಾಡಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇರಿಸ್ತಾ ಇದ್ರು. ಯಾವುದು ನೋಡಿ, ಅತ್ತೆಮ್ಮ ಪಳಾರವನ್ನ ಹೇಗೆ ಮಾಡ್ತಾ ಇದ್ರು ಪಳಾರವನ್ನ ಅಂತಂದನ್ನ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆ ಸ್ಟೀಲ್ ಪಾತ್ರೆಯನ್ನ ಅಲ್ಲಿ ಬಾಳೆಹಣ್ಣನ್ನ ತರಿಸಿ ರಸಾಯನ ಮಾಡಿ ಇಲ್ಲಿ 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 ಏನೋ ಒಂದ್ ಕಡೆ ಇಡ್ತಿದ್ದು. ಇದೆಲ್ಲ ಇನ್ನೊಂದ್ ಕಡೆ ಇಲ್ಲಿ ಆ ಒಂದು ಬ್ಯಾಲದ ಹಣ್ಣನ್ನ, ಹಲಸಿನ ಹಣ್ಣನ್ನ ಹೀಗೆ ಆ ನಿರೂಪಕರ ಅಥವಾ ಲೇಖಕರ ತಂದೆ ತರ್ತಾ ಇದ್ರು. ತಂದು ಅತ್ತೆಮ್ಮನ ಹತ್ರ ಬೇಷ್ ಅಂತ ಅನ್ಸ್ಕೊಳ್ತಾ ಇದ್ರು ನಿರೂಪಕರ ತಂದೆ. ಹಾಗೇನೆ ಈಗ ಹೇಗೆ ಪೂಜೆ ಅತ್ತೆಮ್ಮ ಯಾವ ರೀತಿ ಇಲ್ಲಿ ಉಪವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ನಾವು ಗಮನಿಸ್ತಾ ಇದ್ದಾಗ, ಇಲ್ಲಿ ಸುಮಾರು 7-8 ಗಂಟೆಗೆಲ್ಲ, ಸುಮಾರು 7 ಗಂಟೆ 8 ಗಂಟೆಗೆಲ್ಲ ಅತ್ತೆಮ್ಮ ಪೂಜೆಯನ್ನ ಮುಗಿಸುತ್ತಿದ್ದರು. ಅತ್ತೆಮ್ಮ ಸ್ಟೀಲ್ ತಟ್ಟೆಯ ತುಂಬಾ ಫಳಾರವನ್ನ ಹಾಕಿಕೊಂಡು, ನೋಡಿ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿಟ್ಟಿರ್ತಿದ್ರು, ಆದ್ರೆ ಸ್ಟೀಲ್ ಒಂದು ತಟ್ಟೆಯ ತುಂಬಾ ಫಳಾರವನ್ನ ಹಾಕಿಕೊಂಡು ಇಲ್ಲಿ ಲೇಖಕರು ಹೇಳ್ತಾ ಇದ್ರೆ, ಅವರು ಹಿಟ್ಟುಣ್ಣುವ ಮೊದಲೇ ಇವರು ಅದನ್ನೆಲ್ಲ ತಿಂದು ಬಿಡ್ತಾ ಇದ್ರು. ಯಾರು? ಇಲ್ಲಿ ಅತ್ತೆಮ್ಮ ಒಂದು ತಟ್ಟೆ ಈ ಫಳಾರವನ್ನ ತಿಂತಾ ಇದ್ರು ಅಂತಕ್ಕಂಥದ್ದು. ಹಾಗೇನೆ ಮಿಕ್ಕಿದ್ದ ಇನ್ನು ಅರ್ಧವನ್ನ ಮಧ್ಯಾಹ್ನ 2 ಗಂಟೆ ಆಜುಬಾಜಿಗೆ ಅಂದ್ರೆ 2 ಗಂಟೆ ಅಥವಾ 1:15ಗೆ ಮತ್ತೆ ಇನ್ ಮಿಕ್ಕಿರ್ತಕ್ಕಂಥ ಅರ್ಧ ಫಳಾರವನ್ನ ತಿಂತಾ ಇದ್ರು. ನೋಡಿ, ಅತ್ತೆಮ್ಮ ಮಾಡ್ತಾ ಇರ್ತಕ್ಕಂತಹ ಉಪವಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಬೆಳಗ್ಗೆ 7-8 ಗಂಟೆಗೆ ತಿಂತಿದ್ರು. ಆನಂತರ ಮಧ್ಯಾಹ್ನ ಇಲ್ಲಿ 12 ಗಂಟೆ ಅಥವಾ ಮಧ್ಯಾಹ್ನ 2 ಗಂಟೆ ಆ ಕಡೆ ಈ ಕಡೆಗೆ ಅಂದ್ರೆ 1 ಗಂಟೆ ಅಥವಾ 1:15 2 ಗಂಟೆ ಒಳಗಡೆ ಇನ್ನು ಅರ್ಧವನ್ನ ಮುಗಿಸ್ತಾ ಇದ್ರು. ಹಾಗೆ ಅತ್ತೆಮ್ಮನ ಫಳಾರವನ್ನ ಸ್ವೀಕರಿಸುವಾಗ ಅಲ್ಲಿ ಮಕ್ಕಳು ಯಾರು ಕೂಡ ಓಡಾಡುವಂತಿಲ್ಲ, ದೊಡ್ಡವರಾದಿಯಾಗೂ ಕೂಡ ಯಾರು ಓಡಾಡುವಂತಿಲ್ಲ ಅಂತಕ್ಕಂಥದ್ದು. ಹಾಗಂದ್ರೆ ಆ ಕಡೆ ಅಲ್ಲಿ ಯಾರಾದ್ರೂ ಓಡಾಡ್ತಾ ಇದ್ರೆ, ಅಯ್ಯೋ ಹೋಗ್ರು, ಇಲ್ಲಿ ದೊಡ್ಡವರು ಅಲ್ಲಿ ಬೈತಾ ಇದ್ರು, ಆ ಅಮ್ಮನಿಗೆ ಏನಾದ್ರೂ ದೃಷ್ಟಿಗಿಷ್ಟಿ ಆದತ್ತು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಹೋದಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವನ್ನ ಕೊಡುವ ರೀತಿಯಲ್ಲಿ 2 ಬೆಳ್ಳಲ್ಲಿ ಆ ಅವಲಕ್ಕಿ ಕೊಡ್ತಾ ಇದ್ರು ಅಥವಾ ಫಳಾರವನ್ನ ಇಲ್ಲಿ ಅತ್ತೆಮ್ಮ ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಮತ್ತೆ ದೊಡ್ಡವರು ಮಕ್ಳಿಗೆ ಬೈತಾ ಇದ್ರು, ಹೋಗ್ರು, ಆ ಅಮ್ಮನಿಗೆ ದೃಷ್ಟಿಗಿಷ್ಟಿ ಆಗುತ್ತು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಉಪವಾಸ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಲೇಖಕರ ತಂದೆ ಅವರ
ಇಲ್ಲಿ ಲೇಖಕರ ಅತ್ತೆಗೆ ಇಲ್ಲಿ ಎಳನೀರನ್ನ ತಂದ್ಕೊಡ್ತಕ್ಕಂಥದ್ದು. ಸುಮಾರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸೈಜ್ ಆಗಿರ್ತಕ್ಕಂತ ಕೆಲವೊಂದು ಇಲ್ಲಿ ಎಳನೀರನ್ನ ಒಂದು 3 ಎಳನೀರನ್ನ ತಂದ್ಕೊಡ್ತಾ ಇದ್ರು. ಆ 3 ಎಳನೀರನ್ನ ಕುಡಿತಾರೆ ನೋಡಿ. ಬೆಳಗಡೆ ಒಂದು ತಟ್ಟೆ ಅವಲಕ್ಕಿ, ಹಾಗೇನೆ ಮಧ್ಯಾಹ್ನ ಮಿಕ್ಕಿರ್ತಕ್ಕಂಥದ್ದು, ಹಾಗೇನೆ ದಿನಕ್ಕೆ 3 ಎಳನೀರನ್ನ ಕುಡಿತಾ ಇಲ್ಲಿ ಅತ್ತೆಮ್ಮ ಉಪವಾಸವನ್ನ ಮಾಡ್ತಾ ಇದ್ಲು ಅಂತಕ್ಕಂಥದ್ದು. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಈ ಬೆಂಗಳೂರು ಅತ್ತೆಮ್ಮನ ಉಪವಾಸ ದಿನಚರಿ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದನ್ನ ಯಾರಾದ್ರೂ ಉಪವಾಸ ಅಂತ ಕರೀತಾರ ಅನ್ನುವಂತಹ ಒಂದು ಅನುಮಾನನು ಕೂಡ ನಮಗೆ ಇಲ್ಲಿ ಕಾಡ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ರಾತ್ರಿ ಮತ್ತೆ ನೋಡಿ, ರಾತ್ರಿ ಏನ್ ಮಾಡ್ತಾ ಇದ್ರೆ ಘಮ ಘಮ ಅನ್ನುವಂತಹ ನೋಡಿ ಘಮ ಘಮ ಅನ್ನುವಂತಹ ರವೆ ಉಪ್ಪಿಟ್ಟನ್ನ ಮಾಡಿ ಇಲ್ಲಿ ಉಪ್ಪಿಟ್ಟನ್ನ ತಿನ್ನುವುದರೊಳಗೆ ಅತ್ತೆಮ್ಮನ ಇಲ್ಲಿ ಉಪವಾಸ ಮುಗಿಯುತ್ತಿತ್ತು. ಬೆಳಗ್ಗೆ 7-8 ಗಂಟೆಗೆ ಒಂದು ತಟ್ಟೆ ಅವಲಕ್ಕಿಯನ್ನ ತಿನ್ನೋದು ಪ್ರಾರಂಭ ಆದ್ರೆ, ಇನ್ನರ್ಧ ಮಧ್ಯಾಹ್ನ 2 ಗಂಟೆಗೆ ತಿಂದ್ರೆ, ಮತ್ತೆ ಸಂಜೆ ಇಲ್ಲಿ 3 ಎಳನೀರನ್ನ ಕುಡಿತಕ್ಕಂಥದ್ದು, ಆ ನಂತರ ರಾತ್ರಿ ಉಪ್ಪಿಟ್ಟನ್ನ ಮಾಡಿ ತಿಂತಕ್ಕಂಥದ್ದು. ಈ ರೀತಿ ಬೆಂಗಳೂರು ಅತ್ತೆಮ್ಮನ ಉಪವಾಸ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಅತ್ತೆಮ್ಮನ ಪೂಜೆ ಮತ್ತು ಉಪವಾಸಗಳು ಮಾಡ್ತಕ್ಕಂಥದ್ದು ಇಡೀ ಊರಿಗೆಲ್ಲ ಗೊತ್ತಿರ್ತಿತ್ತು. ಊರವರೆಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಇನ್ನೊಂದ್ ಕಡೆ ಅಯ್ಯೋ ಅಯ್ಯಮ್ಮ ಒಂದ್ ತೊಟ್ಟು ಕೂಡ ನೀರನ್ನ ಬಾಯಿಗೆ ಬಿಡೋದಿಲ್ವಂತೆ, ಆ ರೀತಿ ಉಪವಾಸ ಮಾಡುತ್ತೆ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ರು. ಹಾಗೇನೆ ಅವ್ರ ಮನೆಯರೇನೆ ಒಂದ್ ಕಡೆ ಅಯ್ಯೋ ಅವಳು ಮುಂದೆ ಒಂದ್ ತೊಟ್ಟು ಉಪವಾಸ ಇಲ್ಲಿ ನೀರನ್ನ ಕುಡಿದ್ರೆ ಉಪವಾಸ ಮಾಡ್ತಾಳೆ ಅಂತ ಮಾತಾಡ್ಕೊಳ್ತಿದ್ರು. ಆ ಅತ್ತೆಮ್ಮ ಆ ಕಡೆ ಹೋದಾದ್ಮೇಲೆ ಇವಳು ಇದ್ಯಾವ ಸೀಮೆ ಉಪವಾಸವನ್ನ ಮಾಡ್ತಾರೆ ಅಂತ ಲೇಖಕರ ದೊಡ್ಡಮ್ಮ ಇವರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮನೆ ಕೆಲಸದವರಂತೂ ಈ ಬೆಂಗಳೂರು ಅತ್ತೆಮ್ಮನ ಉಪವಾಸದ ಬಗ್ಗೆ ಹೊಗಳುತ್ತಾ ಇದ್ರು. ಅಲ್ಲಿ ಬರ್ತಕ್ಕಂತಹ ಮನೆ ಕೆಲಸದವರಾಗಿರ್ತಕ್ಕಂತ ಸಂಜೀವಮ್ಮ ಆಗಿರ್ಬೋದು, ಓಬಕ್ಕ ಆಗಿರ್ಬೋದು, ಗಂಗಮ್ಮ ಆಗಿರ್ಬೋದು, ಹಾಗೇನೆ ಮಾದಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಯ್ಯೋ ಅಕ್ಕಯ್ಯ ದಿನಪೂರ್ತಿ ಅದ್ ಹೆಂಗಿರ್ತಾರೋ ಉಪವಾಸ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಸಂಜೀವಮ್ಮ, ಓಬಕ್ಕ, ಗಂಗಮ್ಮ ಇವ್ರು ಮಾತಾಡ್ಕೊಳ್ತಾ ಇದ್ರು ಅಂದ್ರೆ ಇವ್ರು ಮನೆ ಕೆಲಸದ ಆಳುಗಳು. ಇವ್ರು ಅಯ್ಯೋ ಹೇಗಿರ್ತದೋ ಈ ಅಕ್ಕಯ್ಯ, ಯಾವ ರೀತಿ ಈ ರೀತಿ ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡಿಯಲ್ವಂತೆ, ಆ ರೀತಿ ಉಪವಾಸ ಮಾಡುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾಗ, ಅಲ್ಲಿ ಎಲ್ಲ ಒಂದ್ ಕಡೆ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾಗ ಅಲ್ಲಿ ಆ ಅತ್ತೆಮ್ಮನಿಗೆ ಸ್ವಲ್ಪ ಸಂತೋಷವಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹಣವನ್ನು ಕೂಡ ಅಲ್ಲಿ ಓಬಕ್ಕನಿಗೆ, ಗಂಗಮ್ಮನಿಗೆ, ಮಹದಯ್ಯನಿಗೆ ಇಲ್ಲಿ ಅಥವಾ ಸಂಜೀವಮ್ಮನಿಗೆ ಇವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಪರ್ಸನ್ನ ಬಿಚ್ಚಿ ಎಲೆ ಅಡಿಕೆ ಬೀಡಿಗಾಗಿ ಅವರಿಗೆ ಯೋಗ್ಯತೆಗೆ ಅನುಸಾರವಾಗಿ 1-2 ರೂಪಾಯಿ ಹಣವನ್ನ ಕೂಡ ಮನೆ ಕೆಲಸದವರಿಗೆ ಅತ್ತೆಮ್ಮ ಕೊಡತಕ್ಕಂತಹದ್ದು ರೂಢಿಯಲ್ಲಿತ್ತು. ಹಾಗೇನೆ ಇಲ್ಲಿ ದೊಡ್ಡಪ್ಪನಿಗೆ ಮಾತ್ರ ಅತ್ತೆಮ್ಮನ ಉಪವಾಸದ ಬಗ್ಗೆ ಒಂದ್ ರೀತಿಲಿ ವ್ಯಂಗ್ಯ. ನೋಡಿ, ಲೇಖಕರ ದೊಡ್ಡಪ್ಪ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ದೊಡ್ಡಪ್ಪನಿಗೆ ಅಥವಾ ಲೇಖಕರ ದೊಡ್ಡಪ್ಪ ಅತ್ತೆಮ್ಮನ ಉಪವಾಸದ ಬಗ್ಗೆ ಇಲ್ಲಿ ಮಾಡುತ್ತಿದ್ದಂತಹ ವ್ಯಂಗ್ಯವೇನು ವಿವರಿಸಿ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಯಾಕೆ ಅಲ್ಲಿ ಲೇಖಕರ ದೊಡ್ಡಪ್ಪ ವ್ಯಂಗ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತದೆ. ಅದು ಯಾರ ಒಂದು ಉಪವಾಸದ ಬಗ್ಗೆ ಅಂತಂದ್ರೆ ಅತ್ತೆಮ್ಮನ ಅಥವಾ ಲೇಖಕರ ಅತ್ತೆಮ್ಮನ ಅಥವಾ ಬೆಂಗಳೂರು ಅತ್ತೆಮ್ಮನ ಉಪವಾಸದ ಬಗ್ಗೆ. ಇಲ್ಲಿ ಉಪವಾಸ ಪೂಜೆ ಬಗ್ಗೆ ಗುಮಾನಿ ಮತ್ತೆ ಅನುಮಾನ ಕೂಡ ಇತ್ತು ಲೇಖಕರ ದೊಡ್ಡಪ್ಪನಿಗೆ. ದೊಡ್ಡಪ್ಪ ಇಲ್ಲಿ ಅಪ್ಪ ಇಲ್ಲಿ ಎಲ್ಲ ಒಂದ್ ಕಡೆ ಅತ್ತೆಮ್ಮನೊಂದಿಗೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಅಂತಕ್ಕಂಥದ್ದು. ಅವರನ್ನ ಬೈಯುತ್ತಿದ್ದರು, ಆದ್ರೆ ಅವರ ಎದುರಿಗೆ ಬೈಯದೆ ಅವರನ್ನ ಮಾತನಾಡಿಸುತ್ತಿರಲಿಲ್ಲ. ಈ ತರದ ಒಂದು ಸ್ವಭಾವ ಇರ್ತಕ್ಕಂಥವ್ರು ಇಲ್ಲಿ ನಿರೂಪಕರ ಅಥವಾ ಲೇಖಕರ ದೊಡ್ಡಪ್ಪ ಇಲ್ಲಿ ದೊಡ್ಡಪ್ಪರಾಗಿದ್ರು. ಆದ್ರೆ ಪಾಪ ಅತ್ತೆಮ್ಮನ ಉಪವಾಸ ಇವತ್ತು ಎಂದು ದೊಡ್ಡಪ್ಪನ ಮುಂದೆ ಲೇಖಕರೇನಾದರೂ ಕನಿಕರವನ್ನ ವ್ಯಕ್ತಪಡಿಸಿದ್ರೆ, ಅಯ್ಯೋ ಪಾಪ ಇವತ್ತು ನಮ್ಮ ಅತ್ತೆಮ್ಮ ಉಪವಾಸ ಮಾಡ್ತಾ ಇದ್ದಾರೆ ಅಂತ ಏನಾದ್ರೂ ಲೇಖಕರ ದೊಡ್ಡಪ್ಪನ ಮುಂದೆ ಕನಿಕರವನ್ನ ವ್ಯಕ್ತಪಡಿಸಿದ್ರೆ, ಆಗ ಆ ಲೇಖಕರ ದೊಡ್ಡಪ್ಪ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಅಲ್ಲಿ ಹೋಗ್ರೋ ಎಡ್ನನ್ ಮಕ್ಳ ಅಂತ ಬೈದು ಆ ಕುಳ್ಳಿ ನಾಟಕ ಆಡ್ತಾವಳೆ. ಹಾಗೇನೆ ಇಟ್ಟು ಇಲ್ಲಿ ಎಲ್ಲ ಒಂದ್ ಕಡೆ ಅವಳೆ ಇಲ್ಲೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇಟ್ಟು ಹುಳ್ಳಿಕಾಳು ಸಾರು ತಿನ್ನಕ್ಕಾಗ್ದೇನೆ ಯಾಸ ಆಡ್ತಾವಳೆ, ಕಳ್ನಾಟಕ ಆಡ್ತಾವಳೆ. ಹಾಗೆ ಅಂತ ಒಂದ್ ಕಡೆ ಆ ಉಪವಾಸದ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಅಥವಾ ವ್ಯಂಗ್ಯವಾಗಿ ಟೀಕಿಸ್ತಾ ಇದ್ರು ಅಂತಕ್ಕಂಥದ್ದು ಯಾರು ಲೇಖಕರ ದೊಡ್ಡಪ್ಪ. ಇಲ್ಲಿ
ಇನ್ನೊಂದ್ ಕಡೆ 1 kg ಅವಲಕ್ಕಿ, ಅರ್ಧ ಡಜನ್ ಬಾಳೆಹಣ್ಣು ಇಲ್ಲಿ ತಿಂದು ಇದು ಎಂತಹ ಉಪವಾಸ ಮಾಡ್ತಾಳೆ, ಇದೆಂತಹ ಉಪವಾಸ ಅಂತ ಇಲ್ಲಿ ಲೇಖಕರ ದೊಡ್ಡಪ್ಪ ಟೀಕೆಯನ್ನ ಮಾಡ್ತಾ ಇದ್ರು. 1 kg ಅವಲಕ್ಕಿ ತಿಂತಾಳೆ, ಹಾಗೇನೆ 1 ಡಜನ್ ಅಂದ್ರೆ 12 ಬಾಳೆಹಣ್ಣು, ಇಲ್ಲಿ 1 ಡಜನ್ ಬಾಳೆಹಣ್ಣನ್ನ ತಿಂತಾಳೆ, ಹಾಗೇನೆ ಇಲ್ಲಿ ಎಳನೀರನ್ನ ಕುಡಿತಾಳೆ, ಉಪ್ಪಿಟ್ಟನ್ನ ತಿಂತಾಳೆ. ಇವಳು ಯಾವ ಸೀಮೆ ಇಲ್ಲಿ ಉಪವಾಸವನ್ನ ಮಾಡ್ತಾಳೆ ಅಂತ ಟೀಕಿಸ್ತಕ್ಕಂತಹ ಒಂದು ಪ್ರಸಂಗವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು ನಿಮ್ಗೆ. ಲೇಖಕರು ಮತ್ತೆ ಹುಡುಗರು ಪಳಾರ ತಿಂದ ಸಂದರ್ಭ. ಲೇಖಕರು ಮತ್ತೆ ಹುಡುಗರು ಮತ್ತೆ ಲೇಖಕರ ದೊಡ್ಡಪ್ಪ ಇವರೆಲ್ಲರೂ ಕೂಡ ಪಳಾರ ತಿಂದಂತಹ ಸಂದರ್ಭ. ಅತ್ತೆಮ್ಮ ಮಾಡಿರ್ತಕ್ಕಂತಹ ಪಳಾರವನ್ನ ಮನಸಾರೆ ತೃಪ್ತಿಯಾಗುವಷ್ಟು ತಿಂದಂತಹ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ಬೋದು. ಹೇಗೆ ಅಂತಂದ್ರೆ, ಇಲ್ಲಿ ಅತ್ತೆಮ್ಮನನ್ನ ಕಂಡ್ರೆ ಆ ಮನೆಗೆ ಬರ್ತಾ ಇರ್ತಕ್ಕಂತಹ ನಾಯಿಗಳು ಕೂಡ ಭಯ ಪಡ್ತಾ ಇದ್ವು ಅಂತಕ್ಕಂಥದ್ದು. ಅತ್ತೆಮ್ಮ ಇಲ್ಲದ ಟೈಮಲ್ಲಿ ಮನೆಯೊಳಗೆ ರಾಜಾರೋಷವಾಗಿ ಒಳಗೆಲ್ಲ ಓಡಾಡುತ್ತಿದ್ದ ನಾಯಿಗಳು ಒಂದ್ಸಾರಿ ಅತ್ತೆಮ್ಮ ಊರಿನಲ್ಲಿರುವಷ್ಟು ದಿನ ಅವು ಕಾಲಿಡ್ತಾ ಇರಲಿಲ್ಲ. ಅಷ್ಟು ಅತ್ತೆಮ್ಮನನ್ನ ಕಂಡ್ರೆ ಆ ನಾಯಿಗಳಿಗೆ ಭಯ ಆಯ್ತು. ಆದ್ರೆ ಒಂದ್ಸಾರಿ ಏನಾಗೋಯ್ತಪ್ಪ ಅಂತಂದ್ರೆ, ಅತ್ತೆಮ್ಮ ಪೂಜೆ ಮಾಡಿ ಪಳಾರದ ಪಾತ್ರೆಗಳನ್ನ ಇಲ್ಲಿ ನಡುಮನೆಯಲ್ಲಿ ದೇವರ ಫೋಟೋದ ಮುಂದೆ ಇಟ್ಟಿದ್ರು. ಆ ಇಟ್ಟಿದಂತಹ ಸಂದರ್ಭದಲ್ಲಿ ಆ ಲೇಖಕರ ಮನೆಯ ಕರಿನಾಯಿ ಏನ್ ಮಾಡ್ತು, ತಂಗಳನ್ನ ಅಂತ ಏನೋ ಆ ಅವಲಕ್ಕಿಯನ್ನ ಅಂದ್ರೆ ಅವಲಕ್ಕಿ ಪಳಾರವನ್ನ ಮಾಡಿದ್ರಲ್ಲ ಅದನ್ನ ಮೂತಿ ಇಟ್ಟು ಮೂಸಿತ್ತು. ಆ ಕರಿನಾಯಿ ಏನ್ ಮಾಡ್ತು, ಅವಲಕ್ಕಿ ಪಾತ್ರೆಯನ್ನ ಆ ಪಳಾರದ ಪಾತ್ರೆಯನ್ನ ಮೂತಿ ಇಟ್ಟು ಮೂಸ್ತು. ಆಗ ಅತ್ತೆಮ್ಮ ಕಿರಿಚಿಕೊಂಡು ಪಳಾರದ ಪಾತ್ರೆಯನ್ನ ಹೊರಗೆ ತಂದಿಟ್ಟಳು. ಅಂದ್ರೆ ನಾಯಿ ಮುಡ್ಸ್ಕೊಂಡ್ಬಿಟ್ಟಿದೆ, ಅಂದ್ರೆ ನಾಯಿ ತಿಂದ್ಬಿಟ್ಟಿದೆ, ಅದನ್ನ ತಿನ್ಬಾರ್ದು, ಅದು ಮೈಲಿಗೆ ಆಗುತ್ತೆ ಅಂತ ಹೇಳಿ ಆ ಅವಲಕ್ಕಿ ಪಾತ್ರೆಯನ್ನ ಹೊರಗಡೆ ತಂದಿಟ್ಬಿಟ್ರು. ಹಾಗೇನ್ ಮಾಡೋದು, ತಗೊಂಡೋಗ ಅದನ್ನ ಹೊರಗಡೆ ಹಾಕಿ ಅಂತ ಹೇಳಿದಾಗ ನಿಧಾನಕ್ಕೆ ನಿರೂಪಕರು ಏನ್ ಮಾಡ್ತಾರೆ, ತನ್ನ ಅಕ್ಕಯ್ಯನ ಪಳಾರ ಇಲ್ಲಿ ಬಾಯಿಟ್ಟಿದ್ದಕ್ಕೆ ನಾಯಿಯ ಮೇಲೆ ಆ ನಿರೂಪಕರ ಅಥವಾ ಲೇಖಕರ ತಂದೆ ಕೋಪ ಮಾಡ್ಕೊಂಡು ಅದಕ್ಕೆ ಕಲ್ಲನ್ನ ಎಸೆತಕ್ಕೆ ಹೋಗ್ತಾರೆ. ಆದ್ರೆ ಈ ಕಡೆ ನಾಯಿ ಮುಟ್ಟಿರ್ತಕ್ಕಂತಹ ಪಳಾರವನ್ನ ಅತ್ತೆಮ್ಮ ಬಿಸಾಕಲು ಹೇಳಿದ್ರು. ಈಗೇನ್ ಮಾಡೋದು, ಅದನ್ನ ಬಿಸಾಕದು ಮನಸ್ಸಿಲ್ಲದೆ ಸೀದಾ ಆ ಹುಲ್ಲಿನ ಮೆದೆ ಅಥವಾ ಆ ಹುಲ್ಲಿನ ಬಣವೆಯ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಲೇಖಕರ ದೊಡ್ಡಪ್ಪ ಆ ಗಾಡಿಯ ಮೇಲೆ ಕುತ್ಕೊಂಡಿರ್ತಾರೆ. ಅಲ್ಲಿ ಎತ್ತಿನ ಗಾಡಿ ಇರುತ್ತೆ, ಆ ಗಾಡಿಯನ್ನ ನಿಲ್ಸಿರ್ತಾರೆ. ಅಲ್ಲಿ ಆ ಗಾಡಿ ಮೇಲೆ ಕುತ್ಕೊಂಡಿದ್ದಾಗ ಈ ವಿಷಯವನ್ನ ತಿಳಿದಂತಹ ಯಾರು ಲೇಖಕರ ದೊಡ್ಡಪ್ಪ, ಲೇ ಮೇಲಿಂದ ಸ್ವಲ್ಪ ತೆಗ್ದಾಕ್ಬಿಟ್ಟು ತಿಂದ್ರಲೇ ತಾನು ಕೈ ಹಾಕಿದನು. ಅವನು ಹೇಳ್ತಾ ಇದ್ರೆ, ಯಾಕೋ ಈ ಪಳಾರವನ್ನ ವೇಸ್ಟ್ ಮಾಡ್ತೀರಾ, ಅದ್ ಜಸ್ಟ್ ಮೂಸಿದೆ, ಅದನ್ನ ಸ್ವಲ್ಪ ಎತ್ತಾಕ್ಬಿಟ್ಟು ಮೇಲೆ ಹಿಡಿದನ್ನ ತಿಂದ್ರಲೇ ಅಂತ ಆ ಲೇಖಕರ ದೊಡ್ಡಪ್ಪ ಹೇಳ್ತಕ್ಕಂಥದ್ದು. ಆಗ ಹುಡುಗರು, ದೊಡ್ಡಪ್ಪ, ಲೇಖಕರು ಎಲ್ರು ಸೇರಿ ಮನಾರ ತಿಂತಾರೆ. ಆ ಪಳಾರದ ರುಚಿ ಹತ್ತಿದಂತಹ ಇವರು ಉಪವಾಸ ಡೈಲಿ ಅತ್ತೆಮ್ಮ ಈ ರೀತಿ ಉಪವಾಸ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾರೆ. ಇದಾದಂತಹ 4-5 ದಿನ ಆದ್ಮೇಲೆ ಮಾಮೂಲಿಯಂತೆ ಅತ್ತೆಮ್ಮ ಏನ್ ಮಾಡ್ತಾ ಇದ್ರು, 7-8 ಗಂಟೆಗೆಲ್ಲ ಪೂಜೆ ರೆಡಿ ಮಾಡಿ ದೇವರ ಫೋಟೋ ಮುಂದೆ ಮಾಮೂಲಿ ಪಳಾರವನ್ನ ತಂದಿಡ್ತಾ ಇದ್ರು. ಇಲ್ಲಿ ಲೇಖಕರು ಏನ್ ಮಾಡಿದ್ದಾರೆ, ಹೊಲದತ್ರ ಹೋಗಿದ್ರು. ಆ ಹೊಲದತ್ರ ಹೋಗಿ ಸಾಕಾಗ್ ಬಂದಿದ್ದಾರೆ, ಹೊಲದತ್ರ ಕೆಲಸ ಮಾಡಿ. ಈಗ ಸಾಕಾಗ್ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ನಡುಮನೆಗೆ ಕಾಲಿಟ್ಟು ಅಂದ್ರೆ ಮನೆ ಒಳಗಡೆ ಬಂದಾದ್ಮೇಲೆ ಅತ್ತೆಮ್ಮ ಏನ್ ಮಾಡ್ತಾ ಇದ್ರೆ, ಮನೆಯಲ್ಲಿ ಅಮ್ಮನ ಹತ್ತಿರ ಅಂದ್ರೆ ಲೇಖಕರ ಅಮ್ಮನ ಹತ್ತಿರ ಮಾತಾಡ್ತಾ ಕೂತಿದ್ರು. ಆಗ ಲೇಖಕರು ಏನ್ ಮಾಡ್ತಾರೆ, ಇದ್ದಕ್ಕಿದ್ದ ಹಾಗೆ ಇಲ್ಲೊಂದು ಡೈಲಾಗ್ ಹೇಳ್ತಾರೆ. ಏನಂತಂದ್ರೆ, ಅತ್ತೆಮ್ಮನ ಪಳಾರ ನಾಯಿ ಮುಟ್ಟಿ ಓಡೋಯ್ತು, ಅತ್ತೆಮ್ಮನ ಪಳಾರ ನಾಯಿ ಮುಟ್ಟಿ ಓಡೋಯ್ತು ಅಂತ ಹೇಳ್ತಕ್ಕಂಥದ್ದು. ಅವತ್ತು ಕೂಡ ಅತ್ತೆಮ್ಮ ನಾಯಿಗೊಂದಷ್ಟು ಬೈಕೊಂಡು ಮತ್ತೆ ಅದೇ ರೀತಿ ಹುಡುಗರು ಏನ್ ಮಾಡಿದ್ರು, ಆ ಲೇಖಕರು ಆ ಪಳಾರವನ್ನ ಎತ್ಕೊಂಡು ಹೋಗ್ತಕ್ಕಂಥದ್ದು. ಅಲ್ಲಿ ಹುಡುಗರು ಮತ್ತೆ ಲೇಖಕರು ದೊಡ್ಡಪ್ಪ ಎಲ್ರು ಮನಸ್ಸಾರೆ ಹೊಟ್ಟೆ ತುಂಬಾ ಪಳಾರವನ್ನ ತಿಂದಿದ್ದು. ಹಾಗೆ ಕೊನೆಗೆ ಇನ್ನೊಂದ್ ಕಡೆ ಹೇಗೋ ಈ ತರದ ಒಂದು ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತೆ ಅಂತ ಹೇಳಿದಾಗ ಆಗ ಎಲ್ಲೋ ಒಂದ್ ಕಡೆ ಆ ನಿರೂಪಕರ ಅಥವಾ ಲೇಖಕರ ದೊಡ್ಡಪ್ಪ ಏನ್ ಮಾಡ್ತಾರೆ, ಆ ಲೇಖಕರ ಬುದ್ಧಿವಂತಿಕೆಯನ್ನ ಮೆಚ್ಕೊಳ್ತಾ ಅಲ್ಲೊಂದ್ ಮಾತು ಹೇಳ್ತಾರೆ, ಬಲರೆ ನನ್ ಮಗ ನೀನು ವಿಶ್ವೇಶ್ವರಯ್ಯನ್ ತಲೆ ಕಣೋ ನಿಂದು ಅಂತ ಇಲ್ಲಿ ಲೇಖಕರನ್ನ ಹೊಗಳ್ತಕ್ಕಂಥದ್ದು. ಅದಾದ್ಮೇಲೆ ಮತ್ತೆ ಅವ್ರ ದೊಡ್ಡಪ್ಪ ಅಲ್ಲಿ ಮತ್ತೆ ಟೀಕೆ ಮಾಡ್ತಾರೆ, ಆ ಕುಳ್ಳಿಗೆ ಹಂಗೇ ಮಾಡು, ನಿಜವಾಗ್ಲೂ ಕೂಡ ಇವತ್ತು ಉಪವಾಸ ಕೆಡಬೇಕು ಅವಳನ್ನ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು.
ಹೀಗೆ ಆ ದೊಡ್ಡಪ್ಪನಿಂದ ಸಭಾಷ್ಗಿರಿಯನ್ನ ಪಡ್ಕೊಂಡಂತಹ ಲೇಖಕರು, ಅದಾದ್ಮೇಲೆ ಅತ್ತೆಮ್ಮ ಏನೋ ಅನುಮಾನ ಬಂದು ಇವರು ಮಾತನಾಡ್ತಾ ಇರ್ತಕ್ಕಂಥ ವಿಚಾರವನ್ನೆಲ್ಲ ಕೇಳಿಸ್ಕೊಳ್ತಾರೆ. ಅದನ್ನ ತಿಳಿದಂತಹ ನಿರೂಪಕರ ತಂದೆ ನಿರೂಪಕರಿಗೆ ಬಾರುಗೋಲಿನಿಂದ ಹೊಡಿತಕ್ಕಂಥದ್ದು, ಇದೆಲ್ಲವನ್ನ ನಾವು ಗಮನಿಸ್ಬೋದು. ನಿರೂಪಕರ ತಂದೆ ಏನ್ ಮಾಡಿದ್ರಪ್ಪ ಅಂದ್ರೆ ಬಾರುಗೋಲಿನಿಂದ ಹೊಡಿತಕ್ಕಂತಹ ಒಂದು ಸನ್ನಿವೇಶವನ್ನ ನೋಡ್ಬೋದು. ಹೀಗೆ ಒಟ್ಟಾರೆಯಾಗಿ ಒಂದ್ ರೀತಿಯಲ್ಲಿ ಹಾಸ್ಯ ಪ್ರಧಾನವಾಗಿ ಕಂಡ್ರು ಕೂಡ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು, ಇವತ್ತು ಇಲ್ಲಿ ಲೇಖಕರು ಯೋಚನೆ ಮಾಡ್ತಾ ಇದ್ರೆ ನಮ್ ದೊಡ್ಡಪ್ಪನೂ ಇಲ್ಲ, ನಮ್ ತಂದೆನೂ ಇಲ್ಲ, ಹಾಗೇನೆ ನಮ್ಮ ಅತ್ತೆನೂ ಕೂಡ ಇಲ್ಲ, ಎಲ್ಲರೂ ದೇವರ ಪಾದವನ್ನ ಸೇರ್ಕೊಂಡಿದ್ದಾರೆ, ಸ್ವರ್ಗವನ್ನ ಸೇರ್ಕೊಂಡಿದ್ದಾರೆ. ಆದ್ರೆ ಇಲ್ಲ ಒಂದ್ ಕಡೆ ಅತ್ತೆಮ್ಮ ಸತ್ತು 15 ವರ್ಷಗಳು ಕಳೆದಿವೆ, ದೊಡ್ಡಪ್ಪ ಅಪ್ಪ ಕೂಡ ಎಲ್ಲ. ಆದ್ರೆ ಮುಂದೆ ಅತ್ತೆಮ್ಮನನ್ನ ಇಲ್ಲಿ ಎಲ್ರು ಕೂಡ ಸೇರ್ಕೊಂಡ್ರು. ಈಗಲೂ ಹಬ್ಬ ಹರಿದಿನಗಳು ಅಥವಾ ಉಪವಾಸ ಅಂತ ಬಂದ್ರೆ ಆ ಫಳಾರದ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ, ಈ ಮಾತುಗಳು ಕಿವಿಗೆ ಬಿದ್ದರೆ ಅಥವಾ ಉಪವಾಸ ಅನ್ನುವಂತಹ ಒಂದು ಪದ ಕಿವಿಗೆ ಬಿದ್ದರೆ ಆ ಇಂದಿನ ನನ್ನ ಬಾಲ್ಯದ ದಿನಗಳು ನೆನಪಾಗ್ತವೆ, ನನ್ನ ಬೆಂಗಳೂರು ಅತ್ತೆಮ್ಮ ನೆನಪಾಗ್ತಾಳೆ ಅಂತಕ್ಕಂಥದ್ದು ಅಥವಾ ನೆನಪಾಗ್ತಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಕ್ಕಂತಹ ಮಾತುಗಳು ನಿಜಕ್ಕೂ ಕೂಡ ಆ ಬಾಲ್ಯದ ನೆನಪಿನ ಅಂಗಳವನ್ನ ಯಾವ ರೀತಿ ಅವ್ರ ಮನಸ್ಸು ತಲುಪ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಲೇಖಕರ ಬಾಲ್ಯದ ದಿನಗಳು ಹೇಗಿದ್ದೋ, ಎಷ್ಟು ರಸಮಯವಾಗಿದ್ದೋ, ಎಷ್ಟು ಹಾಸ್ಯಭರಿತವಾಗಿದ್ದೋ, ಅವರ ಬದುಕಿನಲ್ಲಿ ಯಾವ ರೀತಿ ಈ ಅತ್ತೆಮ್ಮನ ಒಂದು ಪ್ರವೇಶ ಆಗ್ಬೋದು, ಹೇಗೆ ತಮ್ಮ ಇಡೀ ಕುಟುಂಬ ಯಾವ ರೀತಿ ಸಂತೋಷದಾಯಕವಾಗಿತ್ತು ಅಂತಕ್ಕಂಥದ್ದು, ಹಾಗೇನೆ ಮತ್ತೊಮ್ಮೆ ಅವರು ಉಪವಾಸ ಅನ್ನುವಂತಹ ಪದ ಬಂದಂತ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಅತ್ತೆಮ್ಮನನ್ನ ನೆನಪಿಸ್ಕೊಳ್ತಾ ಇದ್ದನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಬೆಂಗಳೂರು ಅತ್ತೆಮ್ಮನ ಪಳಾರ ಅಂತಕ್ಕಂತಹ ಕಥಾಭಾಗದ ಒಂದು ಸಾರಾಂಶವಾಗಿದೆ. ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.